ಹರಿ ಓಂ ಕೃಷ್ಣಂ ಜಗದ್ಗುರು ವಂದೇ ಭಾರತ ಮಾತರಂ. ಆತ್ಮೀಯ ಎಲ್ಲ ಕೃಷ್ಣ ಭಕ್ತರಿಗೆ ಮೊದಲನೇದಾಗಿ ನಮಸ್ಕಾರ ತಿಳಿಸುತ್ತೇನೆ. ಸ್ನೇಹಿತರೆ, ಬನ್ನಿ ಇವತ್ತಿನ ಭಗವದ್ಗೀತೆ ಬಗ್ಗೆ ನಾವೆಲ್ಲ ತಿಳಿದುಕೊಡೋಣ. ನೋಡಿ, ಒಂದ್ ಕಡೆ ಕೃಷ್ಣ ನಿಂತಿದ್ದಾರೆ, ಒಂದ್ ಕಡೆ ಅರ್ಜುನ ತನ್ನ ತಲೆಯನ್ನ ಬಾಗಿ ಕೃಷ್ಣನ ಕಾಲಿಗೆ ನಮಸ್ಕರಿಸುತ್ತಿದ್ದಾನೆ. ಹೇ ಕೃಷ್ಣ, ಹೇ ಜನಾರ್ದನ, ಹೇ ಪರಮಾತ್ಮ, ನನಗೆ ಬುದ್ಧಿ ಮಾರ್ಗ ದೊಡ್ಡದು ಅಥವಾ ಕಾಮ್ಯಕ್ಕಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಕ್ಕಿಂತ ಕಾಮ್ಯ ಮಾರ್ಗ ನನಗೆ ಶ್ರೇಷ್ಠ, ಕರ್ಮ ಶ್ರೇಷ್ಠ ಅಥವಾ ಬುದ್ಧಿ ಶ್ರೇಷ್ಠ ಅಂತೇಳಿ ಈ ರೀತಿಯಾಗಿ ಕನ್ಫ್ಯೂಸ್ ಆಗಿ ಕೃಷ್ಣನ ಕಾಲಿಗೆ ಬಿದ್ದು ಗೋಗರ್ದು ಹೇಳುತ್ತಿರುವಂಥ ಸಂದರ್ಭದಲ್ಲಿ ಕೃಷ್ಣನ ಕಾಲಿಗೆ ಬಿದ್ದು ಅರ್ಜುನ ತನ್ನ ಪ್ರತಿಯೊಂದು ಸಂದೇಹಗಳನ್ನು ನಿವಾರಿಸಿಕೊಳ್ತಾನೆ. ಸ್ನೇಹಿತರೆ, ಬನ್ನಿ ಇವತ್ತು ನಾವು ಕರ್ಮಯೋಗ ಅಧ್ಯಾಯ 3 ಭಗವದ್ಗೀತೆ ಕರ್ಮ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಈ ರೀತಿಯಾಗಿದೆ. ತ್ಯಾಯಸಿ ಚತ ಕರ್ಮಣಸ್ತೆ ಬುದ್ಧಿ ಜನಾರ್ದನ ತತ್ ಕಿಂ ಘೋರೆ ಮಾಂ ನಿಯೋಜಿಸಿ ಕೇಶವ. ಹೇ ಕೇಶವ, ನನಗೆ ಬುದ್ಧಿಯೋಗಕ್ಕಿಂತ ಕಾಮ್ಯ ಕರ್ಮಕ್ಕಿಂತ ಬುದ್ಧಿಯೋಗವು ಶ್ರೇಷ್ಠವ ಅಥವಾ ಬುದ್ಧಿಯೋಗಕ್ಕಿಂತ ಮುಂಚೆ ನನಗೆ ಕರ್ಮ ಮಾರ್ಗವು ಶ್ರೇಷ್ಠ ಅಂತೇಳಿ ಈ ರೀತಿಯಾಗಿ ಅರ್ಜುನ ತನ್ನ ಗುರುಗಳಾದಂಥ ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಯಾಗಿ ಕೇಳುತ್ತಿರುವ ಸಂದರ್ಭದಲ್ಲಿ ಒಂದು ಸಂದೇಹ ಇರುತ್ತೆ ಅರ್ಜುನನಿಗೆ. ಅದು ಯಾವ ರೀತಿಯಾಗಿ ಸಂದೇಹಪ್ಪ ಅಂದರೆ, ಕೃಷ್ಣ ಯುದ್ಧದ ರಣರಂಗದಲ್ಲಿ ನಿಂತಿದ್ದಾರೆ. ಅರ್ಜುನ ತನ್ನ ಗುರುಗಳಾದಂಥ ಕೃಷ್ಣನ ಕಾಲಿಗೆ ಬಿದ್ದು, ಹೇ ಕೃಷ್ಣ ಪರಮಾತ್ಮ, ನನಗೆ ಬುದ್ಧಿ ಮಾರ್ಗ ಶ್ರೇಷ್ಠ ಅಥವಾ ಕರ್ಮ ಮಾರ್ಗ ಶ್ರೇಷ್ಠ ಅಂತ ಹೇಳಿ ಈ ರೀತಿಯಾಗಿ ತನ್ನ ಸಂದೇಹವನ್ನು ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಯಾಗಿ ತನ್ನ ಸಂದೇಹಗಳನ್ನು ನಿಭಾಯಿಸ್ಕೊತಾನೆ ಅರ್ಜುನ. ಈ ಶ್ಲೋಕದ ಅರ್ಥ ಇಷ್ಟೇ ಸ್ನೇಹಿತರೆ. ಯುದ್ಧ ನಡೀತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ, ಮಹಾಭಾರತ ಯುದ್ಧ. ಇಂಥ ಯುದ್ಧದಲ್ಲಿ ಅರ್ಜುನ ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಗೆ ಸಂದೇಹವನ್ನು ನಿವಾರಿಸ್ಕೊ. ಕೃಷ್ಣ ಮತ್ತು ಅರ್ಜುನ ಅತ್ಯಂತ ಪ್ರೀತಿ ಬಾಂಧವ್ಯದ ಒಂದು ಸ್ನೇಹಿತರ ಬಾಂಧವ್ಯ, ಅತ್ಯುತ್ತಮ ಒಳ್ಳೆ ಸ್ನೇಹಿತರು. ಇಬ್ರು ಕೂಡ ಸ್ನೇಹಿತರು, ಅತ್ಯಂತ ಸ್ನೇಹಿತರು. ನನಗೆ ಏನು ಅರ್ಥ ಆಗ್ತಿಲ್ಲ. ದಯವಿಟ್ಟು ನನಗೆ ನನ್ನ ತಲೆಯಲ್ಲಿರುವಂಥ ಒಂದು ಸಂದೇಹವನ್ನು ನನಗೆ ದೂರ ಮಾಡು. ಕೃಷ್ಣ ಹೇಳ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಏನಂತ ವಿವರಿಸ್ತಿದ್ದೆಪ್ಪ ಅಂದರೆ, ಕೃಷ್ಣನ ನಾಮ ಜಪವನ್ನು ಮಾಡಿ ನಾವು ಕೃಷ್ಣನ ಭಕ್ತಿಗೆ ಪೂರ್ವಕವಾಗಿ ನಾವು ಏನಾಗ್ಬೋದು, ಕೃಷ್ಣನ ಭಕ್ತಿಗೆ ನಾವು ಮೆಚ್ಚುಕೋಬೋದು. ಆದರೆ ನಿನಗೆ ಬಂದಂಥ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನೀನು ಕರ್ಮ ಮಾಡಲೇಬೇಕು. ಅರ್ಜುನ ಕೇಳ್ತಾನೆ, ಕೃಷ್ಣ ನೀನು ಒಂದ್ ಕಡೆ ಬುದ್ಧಿಯೋಗ ಶ್ರೇಷ್ಠವಾದ ಯೋಗ ಮಾರ್ಗ ಅಂತ ಹೇಳ್ತೀಯ, ಬುದ್ಧಿ ಮಾರ್ಗ ಒಳ್ಳೆ ಶ್ರೇಷ್ಠವಾದ ಮಾರ್ಗ ಅಂತ ಹೇಳ್ತೀಯ, ಮತ್ತು ಈ ಕಡೆ ನೋಡಿದ್ರೆ ನನಗೆ ಕರ್ಮ ಮಾರ್ಗ ಮಾಡು, ಯಾವುದು ನನಗೆ ಶ್ರೇಷ್ಠವಾದ ಮಾರ್ಗ? ಕೃಷ್ಣ, ದಯವಿಟ್ಟು ನನ್ನ ಸಂದೇಹವನ್ನು ನೀನು ನಿವಾರಿಸಲೇಬೇಕು. ಕಾರಣ, ನನ್ನ ಮುಂದ್ಗಡೆ ಇರುವವರಂತೂ ನನ್ನ ಅಣ್ಣ ತಮ್ಮಂದರು, ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅವರಿದ್ದಾರೆ. ನನಗೆ ನನ್ನ ತಲೆಯಲ್ಲಿ ಒಂದು ಥರ ಬೇರೆ ಬೇರೆ ವಿಚಾರಗಳು ಬರ್ತಿದೆ ಕೃಷ್ಣ. ಅದಕ್ಕೆ ನನಗೆ ನನ್ನ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ದಯವಿಟ್ಟು ದೂರ ಮಾಡು, ನಿವಾರಣೆ ಮಾಡು, ಸಂದೇಹಗಳನ್ನು ನಿವಾರಣೆ ಮಾಡು. ನನಗೆ ಯಾವ ಮಾರ್ಗ ಅತ್ಯಂತ ಶ್ರೇಷ್ಠವಾದ ಮಾರ್ಗ? ಒಂದು ಭಕ್ತಿಯೋಗ ಮಾರ್ಗ ಶ್ರೇಷ್ಠ ಅಥವಾ ಒಂದು ಕರ್ಮ ಮಾರ್ಗ ಶ್ರೇಷ್ಠ ಅಂತೇಳಿ ಈ ರೀತಿಯಾಗಿ ಅರ್ಜುನ ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಯಾಗಿ ತನ್ನ ಸಂದೇಹವನ್ನು ನಿಲ್ಲಿಸ್ಕೊತಾನೆ. ಹೇ ಕೃಷ್ಣ, ನನಗೆ ಯಾವ ಮಾರ್ಗ ಶ್ರೇಷ್ಠವಾದ ಮಾರ್ಗ? ಕರ್ಮ ಮಾರ್ಗ ಶ್ರೇಷ್ಠ ಅಥವಾ ಜ್ಞಾನ ಮಾರ್ಗ ಶ್ರೇಷ್ಠ? ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಶ್ರೇಷ್ಠವಾದರೆ ಈ ಘನಘೋರ ಯುದ್ಧದಲ್ಲಿ ನನಗೆ ಏಕೆ ತೊಡಗಿಸಿಯ ಕೃಷ್ಣ? ಹೇ ಕೃಷ್ಣ, ಹೇ ಪರಮಾತ್ಮ, ಹೇ ದೇವತಂ ಪರಮ ಪುರುಷನಾದಂಥ ಶ್ರೀಕೃಷ್ಣ ಪರಮಾತ್ಮನೇ, ನನಗೆ ನಿನ್ನ ಮಾತುಗಳು ನನಗೆ ಅರ್ಥ ಆಗ್ತಾ ಇಲ್ಲ. ಈ ರೀತಿಯಾಗಿ ಅರ್ಜುನ
ತನ್ನ ಗುರುಗಳಾದಂಥ ಕೃಷ್ಣನ ಕಾಲಿಗೆ ಬಿದ್ದು ಈ ರೀತಿಯಾಗಿ ವಿಚಾರವನ್ನ ವ್ಯಕ್ತಪಡಿಸ್ತಾನೆ. ತನ್ನ ಮಾತುಗಳನ್ನು ಹೇಳ್ತಾನೆ. ಅರ್ಜುನ ಉವಾಚ ಬರ್ತದೆ. ನಾವು ನೇರವಾಗಿ ಹೇಳ್ಬೇಕಂದ್ರೆ ಅರ್ಜುನ ಯಾವ ರೀತಿಯಾಗಿ ಉವಾಚ ಅಂದ್ರೆ ಇಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾನೆ ಅಥವಾ ಕೇಳ್ತಾನೆ, ಅಥವಾ ಕೇಳ್ತಾನೆ. ಯಾವ ರೀತಿ ಹೇಳ್ತಾನೆ ಅಂದ್ರೆ ಈ ರೀತಿಯಾಗಿ ಹೇಳ್ತಾನೆ. ಜಾಯಸಿ ಚೇತ ಕರ್ಮಣಸ್ತೆ ಮತ ಬುದ್ಧಿ ಜನಾರ್ದನ ತತ್ ಕಿಂ ಗೋರೆ ಕರ್ಮಣೆ ಮಾಂ ನಿಯೋಜಿಸಿ ಕೇಶವ. ನನಗೆ ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಶ್ರೇಷ್ಠವಾದ ಮಾರ್ಗ ಅಂದರೆ ನನಗೆ ಯಾಕೆ ನನಗೆ ಯುದ್ಧದಲ್ಲಿ ರಣರಂಗದಲ್ಲಿ ನಿಲ್ಲಿಸಿಯ? ನಾನು ಹೋಗ್ತೀನಿ, ಬಿಟ್ಟು ಹೋಗ್ತೀನಿ, ನನ್ನ ಯುದ್ಧದಿಂದ ಬಿಟ್ಟು ಹೋಗ್ತೀನಿ. ನನಗೆ ನಿನ್ನ ಮಾತುಗಳು ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನನಗೆ ಅರ್ಥ ಆಗ್ತಿಲ್ಲ ಅರ್ಜುನ, ದಯವಿಟ್ಟು ನನ್ನ ಸಂದೇಹವನ್ನ ನಿವಾರಣೆ ಮಾಡು ಅಂತೇಳಿ ಈ ರೀತಿಯಾಗಿ ತನ್ನ ಗುರುಗಳಾದಂಥ ಕೃಷ್ಣನ ಮೂಲಕ ತನ್ನ ಭಗವದ್ಗೀತೆಯ ಸಂದೇಹವನ್ನ ಈ ರೀತಿಯಾಗಿ ಅರ್ಜುನ ಕೇಳ್ತಾನೆ. ಸ್ನೇಹಿತರೆ, ಈ ಮುಖ್ಯವಾಗಿ ನಾವು ತಿಳ್ಕೊಬೇಕಂದ್ರೆ ಈ ಶ್ಲೋಕದ ಅರ್ಥ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ನನಗೆ ಒಂದು ಕಡೆ ಬುದ್ಧಿಯೋಗ ಶ್ರೇಷ್ಠವಾದಂಥ ಮಾರ್ಗ ಅಂತ ತಿಳಿಸ್ತೀಯ, ಇನ್ನೊಂದು ಕಡೆ ನನಗೆ ಕರ್ಮ ಮಾರ್ಗ ಶ್ರೇಷ್ಠವಾದಂಥ ತಿಳಿಸ್ತೀಯ. ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಶ್ರೇಷ್ಠವಾದರೆ ಈ ಘನಘೋರ ಯುದ್ಧದಲ್ಲಿ ನನಗೆ ಯಾಕೆ ನಿಲ್ಲಿಸಿಯಾ? ಈ ಯುದ್ಧದಿಂದ ನಾನು ಪಲಾಯ ಮಾಡ್ತೀನಿ ಅಂತ ಹೇಳ್ತಾನೆ ಅರ್ಜುನ. ಹೀಗೆ ಮುಂದುವರಿತಾ ಮುಂದಿನ ಅಧ್ಯಾಯಗಳಲ್ಲಿ ತಿಳಿದುಕೊಳ್ಳೋಣ. ಅರ್ಜುನ ಮತ್ತು ಕೃಷ್ಣನ ನಡುವೆ ಕರ್ಮ ಯೋಗದಲ್ಲಿ ಮತ್ತಷ್ಟು ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ಹರೇ ಕೃಷ್ಣ.